ಸುರಕ್ಷಿತ ಕೆಲಸ ಆಗುತ್ತೆ. ಆಮೇಲೆ ಮಕ್ಕಳಾಗಲ್ಲ ಅಂತ ಬರ್ತಾರೆ ತುಂಬಾ ಜನ. 15 ವರ್ಷ ಆಗಿತ್ತು, 17 ವರ್ಷ ಆಗಿತ್ತು ಮದುವೆ ಆಗಿ, ಮಕ್ಕಳೇ ಇಲ್ಲ ಅವಳಿಗೆ. ಇಲ್ಲೇ ಬಂದು ಮಕ್ಕಳಾದು. ಇನ್ನೇ ಸಂಕ್ರಮಣ ಬಂದು ಉಳ್ಕೊಂಡು ಬಂದು ನೀರು ಕುಡಿದು ಸ್ನಾನ ಮಾಡಿ ಹೋದ್ಲು, ಹರಕೆ ಮಾಡ್ಕೊಂಡು ಹೋದ್ಲು. ಮಕ್ಕಳ ಫಲ ಒಂದು ಗಂಡು ಮಗು ಇಲ್ಲ, ದೊಡ್ಡ ಉದ್ಯಮಿ. ಅವನು ನಮ್ಗೆ ಸುಮಾರು ಒಂದು 30 ಲಕ್ಷ ಕೊಟ್ಟಿಯಾನೆ. ಇದು ಕಾಶಿಂದ ಲಿಂಗ ತಂದು ಕೊಟ್ಟಿಯಾನೆ, ಕಾಶಿಂದ ಬರೋ ಲಿಂಗ ಇದು. ಇದಕ್ಕೆ ಪ್ರತಿಯೊಬ್ಬರು ಬಂದು ಅಭಿಷೇಕ ಮಾಡಿ ಏನೋ ಕೋರಿಕೆ ಮನಸ್ಸಿಗೆ ಮಾಡ್ಕೊಂಡು ಹೋಗ್ತಾರೆ. ಸಕ್ಸಸ್ ಆಗುತ್ತೆ. ನೀರು ಕುಡಿದ್ರೆ ಹಲವಾರು ರೋಗ ಹೋಗುತ್ತೆ. ಇಲ್ಲಿ ಅಭಿಷೇಕ ಮಾಡೋ ಅವಕಾಶ ಎಲ್ಲೂ ಇಲ್ಲ. ಗೋಕರ್ಣ ಬಿಟ್ಟು ಇಲ್ಲಿ ಬಿಟ್ಟು ಕಾಶಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ನಾನಿವತ್ತು ಹೋಗಿರೋ ಪ್ಲೇಸ್ ಬಂದು ಯಾವುದಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗುಬ್ಬಿಗ ಗ್ರಾಮದಲ್ಲಿ ಇರುವ ಗುಳುಗುಳಿಶಂಕರ ದೇವಸ್ಥಾನಕ್ಕೆ ನಾನು ವಿಸಿಟ್ ಮಾಡಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಗುಳುಗುಳಿಶಂಕರ ಟೆಂಪಲ್ ಬಗ್ಗೆ. ಸೊ ನಾನು ಹೋಗಿ ನೋಡಬೇಕು, ಏನು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಅಂತ ಹೇಳಿಬಿಟ್ಟು ವಿಸಿಟ್ ಮಾಡಿದ್ದೆ. ಸೊ ನಾನು ದೇವಸ್ಥಾನದ ಎಂಟ್ರೆನ್ಸ್ಗೆ ಹೋದಾಗ ಒಳಗಡೆ ಫೋಟೋ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದರು. ಅವರು ಅಧ್ಯಕ್ಷರು ಬಂದಾಗ ಮಾತಾಡಿ ಅಂತ ಸಹ ಹೇಳಿದರು. ಬಟ್ ಹೋಗಿ ಮಾತಾಡೋದಕ್ಕೆ ಅವರು ಬಂದಲೇ ಇಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಆಚೆಯಿಂದ ವಿಡಿಯೋ ಮಾಡ್ಕೊಳ್ಳಿ ಸ್ವಲ್ಪ ಅಂತ ಹೇಳಿದರು. ಮತ್ತು ಅವರು ಇನ್ನೊಂದು ಹೇಳಿದ್ರು, ಕೆಲವರು ಯೂಟ್ಯೂಬರ್ಸ್ ಎಲ್ಲ 800 ವರ್ಷದ ಹಳೆ ದೇವಸ್ಥಾನ ಇದು, ಹಾಗೆ ಹೀಗೆ ಅಂತ ಏನೇನೋ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನಿಮಗೆ ಕೊಡ್ತೀನಿ ಇದ್ರ ವಿಶೇಷತೆ ಬಗ್ಗೆ, ಅದ್ರ ಮಾತ್ರ ಹಾಕಿ ಅಂತ ಸಹ ನಮ್ಗೆ ಹೇಳಿದರು. ಗೊತ್ತಿಲ್ಲ ಅಂದರೆ ಆ ಥರ ರಾಂಗ್ ಇನ್ಫಾರ್ಮೇಷನ್ ಎಲ್ಲ ಪ್ಲೀಸ್ ಹಾಕೋದಕ್ಕೆ ಹೋಗಬೇಡಿ. ಅವರೇ ಹೇಳ್ತಾಯಿದ್ರು ದೇವಸ್ಥಾನದಲ್ಲಿ ಇದನ್ನು ಈ ದೇವಸ್ಥಾನ ಕಟ್ಟಿ 8 ವರ್ಷ ಆಗಿರೋದು. ದೇವರಿಗೆ ಹಳೆ ಪ್ರಾಚೀನ ಇತಿಹಾಸ ಇದೆ. ಬಟ್ ದೇವಸ್ಥಾನ ಕಟ್ಟಿ 8 ವರ್ಷ ಆಗಿರೋದು. 800 ವರ್ಷದ ಹಿಂದೆ ದೇವಸ್ಥಾನ ಕಟ್ಟಿಲ್ಲ. ಇದು ಅಲ್ಲಿದ್ದ ಪೂಜಾರರು ಹೇಳಿದಂಥ ವಿಷಯ ಇದು. ಅದು ಪಾಂಪ್ಲೆಟ್ ಹೊಡಿಸಿ ಸಹ ಕೊಟ್ಟಿದ್ದಾರೆ ದೇವ್ರ ಬಗ್ಗೆ ಮಾಹಿತಿ ಎಲ್ಲ. ಅದನ್ನು ಮಾತ್ರ ಹಾಕಿ ಅದನ್ನು ಮಾತ್ರ ಹೇಳಿ ಅಂತ ಹೇಳಿದರು. ಮತ್ತು ಇಲ್ಲಿನ ಗುಳಿಶಂಕರ ವಿಶೇಷತೆ ಏನಪ್ಪ ಅಂದರೆ, ಒಮ್ಮೆ ಶಿವ ಪಾರ್ವತಿ ಭೂಲೋಕದಲ್ಲಿ ಸಂಚಾರ ಮಾಡುವಾಗ ನೀರು ಕುಡಿಬೇಕು ವಿಹಾರಕ್ಕೆ ಅಂತ ಹೇಳಿ ಈ ಗ್ರಾಮದಲ್ಲಿ ತಂಗಿದ್ರಂತೆ. ಈ ಗ್ರಾಮದಲ್ಲಿ ತಂಗಿದಾಗ ನೀರು ಕುಡಿಬೇಕು ಅಂತ ಶಿವನಿಗೆ ಗೊತ್ತಾಗ ಆಗ ಗಂಗೆನ ಕರೆದು ಶಿವ ನೀರು ಕುಡಿತಾನೆ. ಈ ನೀರು ನನ್ನೊಬ್ಬನಿಗೆ ಮಾತ್ರ ಅಲ್ಲ, ಇಲ್ಲಿರೋ ಸಕಲ ಜೀವಿಗಳಿಗೂ ಜಲಚರಗಳಿಗೂ ಬೇಕಾಗುತ್ತೆ, ನೀನು ಇಲ್ಲೇ ನೆಲೆಸಬೇಕು ಅಂತ ಹೇಳಿ ಶಿವ ಗಂಗೆಗೆ ಹೇಳ್ತಾನೆ. ಗಂಗೆ ಒಪ್ಪಲ್ಲ. ಆಮೇಲೆ ಗಂಗೆ ಹೇಳ್ತಾರೆ, ಶಿವನ ಕೋಪ ಬಂದು ಅವನ ಜಟೆಯಲ್ಲಿ ಅವಳನ್ನ ಕಟ್ಟಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಗಂಗೆ ಯೋಚನೆ ಮಾಡಿ, ನೀನು ಶಿವ ಆಗಿ ನೀನು ಇಲ್ಲಿ ನೆಲೆಸಿದ್ರೆ ನಾನು ಇಲ್ಲೇ ನೆಲೆಸ್ತೀನಿ ಅಂತ ಕೇಳಿದಾಗ ಶಿವ ಆಯಿತು ಅಂತ ಹೇಳಿ ಇಲ್ಲಿ ನೆಲೆಸ್ತಾನೆ. ಇಲ್ಲಿ ಈಗ ನಾನು ತೋರಿಸೋ ಕೊಳದಲ್ಲಿ ಶಿವ ನೆಲೆಸಿದ್ದಾನೆ, ವಿತ್ತು ಗಂಗೆ ಕೂಡ ಅಲ್ಲೇ ನೆಲೆಸಿದ್ದಾರೆ. ಇಲ್ಲಿಗೆ ಕಾಶಿಯಿಂದ ನೀರು ಬರುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ. ಶಿವನ ಜಟೆ ಮೂಲಕ ಕಾಶಿಯಿಂದ ನೀರು ಬರುತ್ತೆ ಅನ್ನೋದು ಪ್ರತೀಕ ಇಲ್ಲಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿನ, ಇಲ್ಲಿ ನೀರು ಕುಡಿದ್ರೆ ಯಾವುದೇ ಕಾಯಿಲೆ ಇರ್ಬೋದು, ಏನೇ ತೊಂದರೆಗಳಿದ್ರೂ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಮಕ್ಕಳಾಗದೇ ಇರೋರು ಇಲ್ಲಿ ಬಂದು ನೀರು ಹಾಕಿಸ್ಕೊಂಡು ಇಷ್ಟು ದಿವಸ ಅಂತ ಪೂಜೆ ಮಾಡಿದ್ರೆ ಅವ್ರಿಗೂ ಮಕ್ಕಳು ಭಾಗ್ಯ ಎಲ್ಲ ಸಿಗುತ್ತೆ, ನಾವು ಅಂದ್ಕೊಂಡಿರೋದು ಕಾರ್ಯಸಿದ್ಧಿ ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಇಲ್ಲಿರೋರು ಹೇಳ್ತಾರೆ. ನೋಡಿ ಅಂಕಲ್ ಮಾಹಿತಿ ಕೊಡ್ತಾರೆ. ಇಲ್ಲಿಂದಲೇ ಉತ್ಪತ್ತಿ ಆಗ್ತಿರೋದ? ಕಾಶಿಯಿಂದ ಬರ್ತಾರೆ. ಪರಿಹಾರ ಸ್ನಾನ ಮಾಡಿದ್ರೆ ಮೈಲಿರ್ತಕ್ಕಂಥ ದಿಷ್ಟಿ ಪೀಡೆ ಚರ್ಮ ರೋಗ ಪಾಠ ಬಂತು ಪರಿಹಾರ. ಯೋಗ ಬರುತ್ತೆ. ಬಿಲ್ಪತ್ರೆ ಬಿಟ್ಟರೆ ಬಿಲ್ಪತ್ರೆ ಹಾಕೊಂಡು ಕೆಳಗಡೆ ಹಾಕೊಂಡು ಶಿವ ಎರಡು ಕೂರ್ಸ್ಕೊಳ್ತಾನೆ. ಏನ್ ಕೇಳಿದ್ರೆ ವಿಚಾರ ಮಾಡ್ತೀವ, ಏನ್ ಯಾತ್ರೆಯಾಗಿ ಬಿಟ್ಟು ವಿಚಾರ ಮಾಡಿದೆ ವಿಚಾರ ಒಳ್ಳೇದಾಗಲ್ಲ ಪುನಃ ಬರ್ತೀವಿ. ಅದೇ ವಿಶೇಷ ಇದೆ, ತುಂಬಾ ವಿಶೇಷ. ತುಂಬಾ ಜನ ಬರ್ತಾರೆ, ರಾಜ್ಯದಿಂದ ಬರ್ತಾರೆ, ತುಂಬಾ ಜನ ಬರ್ತಾರೆ ರಾಜ್ಯದಿಂದ. ಆಮೇಲೆ ಕೆಲವು ಭಕ್ತಾದಿಗಳು ಕೆಲವರಿಗೆ ಏನು ಹರಕೆ ಮಾಡ್ಕೊಂಡು ಹೋದ್ರೆ ಅವ್ರು ಸುರಕ್ಷಿತವಾಗಿ ಕೆಲಸ ಆಗುತ್ತೆ.
ಸುರಕ್ಷಿತ ಕೆಲಸ ಆಗುತ್ತೆ. ಆಮೇಲೆ ಮಕ್ಕಳಾಗಲ್ಲ ಅಂತ ಬರ್ತಾರೆ ತುಂಬ ಜನ. 15 ವರ್ಷ ಆಗಿತ್ತು, 17 ವರ್ಷ ಆಗಿತ್ತು ಮದುವೆ ಆಗಿ, ಮಕ್ಕಳೇ ಇಲ್ಲ ಅವಳಿಗೆ. ಇಲ್ಲೇ ಬಂದು ಮಕ್ಕಳದು. ಇನ್ನೇ ಸಂಕ್ರಮಣ ಬಂದು ಉಳ್ಕೊಂಡು ಬಂದು ನೀರು ಕುಡಿದು ಸ್ನಾನ ಮಾಡಿ ಹೋದ್ಲು, ಅರಿಕೆ ಮಾಡ್ಕೊಂಡು ಹೋದ್ಲು. ಮಕ್ಕಳು ಫಲ ಪಡೋ ಒಂದು ಗಂಡು ಮಗು ಈಗ ಅಸ್ಸಾಮಿಗೆ ಹೋಗ್ತದೆ ಕರ್ಕೊಂಡು. ನೀವೆಲ್ಲ ನೋಡಿರ್ಬೋದು, ಹೌದಾ? ಈ ಜಿ ಎನ್ ಕುಮಾರ್ ಅಂತ ಬೆಂಗಳೂರು ದೊಡ್ಡ ಉದ್ಯಮಿ. ಅವನು ನಮ್ಗೆ ಸುಮಾರು ಒಂದು 30 ಲಕ್ಷ ಕೊಟ್ಟಿಯಾನೆ. ಇದು ಕಾಶಿಯಿಂದ ಲಿಂಗ ತಂದು ಕೊಟ್ಟಿಯಾನೆ. ಇಲ್ಲಿ ಸ್ಥಾಪನೆ ಮಾಡಿ ಹೋದ. ಅಲ್ಲ, ಒಳ್ಳೊಳ್ಳೆ ಜನಗಳು ಅವರು. ಕಾಶಿಯಿಂದ ಬರೋ ಲಿಂಗ ಇದು. ಇದಕ್ಕೆ ಪ್ರತಿಯೊಬ್ಬರು ಬಂದು ಅಭಿಷೇಕ ಮಾಡಿ ಏನೋ ಕೋರಿಕೆ ಮನಸ್ಸಿಗೆ ಮಾಡ್ಕೊಂಡು ಹೋಗ್ತಾರೆ. ಸಕ್ಸಸ್ ಆಗುತ್ತೆ. ಮೇಲ್ಗಡೆ ಶಂಕರಾಚಾರ್ಯ ಸ್ಥಾಪನೆ ಮಾಡಿದಂಥ ಲಿಂಗ ಅದು ಭಾರಿ ಶಕ್ತಿ ಲಿಂಗ. ಪಂಚಮ ಶಂಕರ, ಪೂರ್ವದಲ್ಲಿ ಮಲೆ ಶಂಕರ, ಪಶ್ಚಿಮದಲ್ಲಿ ಕೊಡೂರು ಶಂಕರ, ದಕ್ಷಿಣದಲ್ಲಿ ಅಲ್ಸೆ ಶಂಕರ, ಉತ್ತರದಲ್ಲಿ ಅಬ್ಬೆ ಶಂಕರ, ಅಬ್ಬೆ ಭವಾನಿ. ಇದು ಮಧ್ಯ ಶಂಕರ. ಇಲ್ಲಿ ನೀರು ಉದ್ಭವ. ನೀರು ಕುಡಿದ್ರೆ ಹಲವಾರು ರೋಗ ಹೋಗುತ್ತೆ. ಮೇಲೆ ಬಂದಂತಾರೆ ಅಭಿಷೇಕ ಮಾಡಕ್ಕೆ ಹೇಳ್ತೇನೆ ನಾನು. ಇಲ್ಲಿ ಅಭಿಷೇಕ ಮಾಡೋ ಅವಕಾಶ ಎಲ್ಲೂ ಇಲ್ಲ. ಗೋಕರ್ಣ ಬಿಟ್ಟು ಇಲ್ಲಿ, ಇದು ಬಿಟ್ಟು ಕಾಶಿ. ಆ ಉದ್ದೇಶ ಜನಗಳು ಭಾಳ ಖುಷಿಯಿಂದ ಲಿಂಗ ಅಭಿಷೇಕ ಮಾಡ್ತಾರೆ. ನೀವು ಮಾಡಿ ಅಮ್ಮ, ಮಾಡಿ. ಇದೇನ ಕೈ ರೇಂಜ್ ಕುತ್ಕೊಂಡ್ಬಿಟ್ಟಿದ್ಯಾ? ಕೊಡಿಲಿ ಒಂದ್ ನಿಮಿಷ. ಶಿವಲಿಂಗ ನೋಡಿ, ಇದೆ ಶಿವನ್ ಜಡೆ ಅಂತ ಹೇಳ್ತಾರೆ ಅದನ್ನ. ನಿಮಗೆ ಹೇಳಿದ್ನಲ್ಲ, ಇದೇ ಆ ಶಿವನ್ ಅಲ್ಲಿ ಮೇಲಕ್ಕೆ ಬಂದಿದೆಯಲ್ಲ, ಅದು ಶಿವನ ಜಟೆ ಅಂತ ಹೇಳ್ತಾರೆ, ಜಡೆ ಅಂತ. ಅಲ್ಲಿಂದ ನೀರು ಬರುತ್ತೆ ಅಂತ ಪ್ರತೀಕ. ಕಾಶಿಯಿಂದ ನೀರು ಬರ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿನ ನೀರು ಕುಡಿದ್ರೆ ರೋಗ ರುಜಿನಗಳು ಯಾವುದೂ ಬರಲ್ಲ ಅಂತ ಸಹ ಹೇಳ್ತಾರೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಕೆಳಗಡೆ ನೀರು ಉಗ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ನೀರು ತುಂಬ ಉಗ್ತಾ ಇದೆ. ಅದು ಶಿವನ ಜಟೆಯಿಂದ ಬರ್ತಾ ಇರೋದು ಅಂತ ಹೇಳ್ತಾರೆ. ಇಲ್ಲಿ ಯಾವ ಟೈಮಲ್ಲೂ ಸಹ ನೀರು ಕಡಿಮೆನೇ ಆಗಲ್ಲಂತೆ. ಎಲ್ಲ ಟೈಮಲ್ಲೂ ನೀರು ಇದ್ದೇ ಇರುತ್ತಂತೆ. ಮತ್ತು ಯಾವುದೇ ಕಾಯಿಲೆಗಳಿರ್ಬೋದು, ನೀವೇನೇ ಅಂದ್ಕೊಂಡ್ರು ಇಲ್ಲಿ ಬಂದು ಪೂಜೆ ಮಾಡಿಸಿ ನೀವು ಅಂದ್ಕೊಂಡು ಹೋದರೆ ಅದು ನೆರವೇರುತ್ತೆ ಅನ್ನೋದು ಇಲ್ಲಿನ ಪ್ರತೀಕ. ನೋಡಿ, ನೀವು ತೋರಿಸ್ತಲೇ ಇದ್ದೀನಿ ಝೂಮ್ ಹಾಕಿ ನೀರು ಹೇಗೆ ಹೋಗ್ತಾ ಇದೆ ಅಂತ. ದೇವಸ್ಥಾನ ಮಾತ್ರ ಸುತ್ತಲೂ ಕಾಡು ಮಧ್ಯದಲ್ಲಿದೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಮತ್ತು ಈ ಕಲ್ಯಾಣಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು, ಏನಾದರೂ ಕೇಳಿಕೊಂಡು ದೇವ್ರ ಹತ್ರ ನನಗಿಂಥ ಕೆಲಸ ಆಗಬೇಕು, ಇಲ್ಲ ನನಗೆ ಈ ಥರ ಪ್ರಾಬ್ಲಮ್ ಇದೆ, ಅದು ಸಾಲ್ವ್ ಆಗಬೇಕು, ಏನಾದರೂ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ನೀವು ಅದನ್ನು ಕೇಳಿಕೊಂಡು ಅವರು ಬಿಲ್ಪತ್ರೆ ಕೊಡ್ತಾರೆ. ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದಾಗ ಒಂದಷ್ಟು ಬಿಲ್ಪತ್ರ ನಿಮಗೆ ಕೊಡ್ತಾರೆ. ಆ ಬಿಲ್ಪತ್ರನ ಇಲ್ಲಿ ತಂದು ನೀವು ನಿಮ್ಮ ಮನಸ್ಸಲ್ಲಿ ನಿಮ್ಗೇನಾದರೂ ಕೆಲಸ ಆಗಬೇಕು, ಇಲ್ಲ ಏನಾದರೂ ಒಳ್ಳೇದಾಗಬೇಕು, ಇಲ್ಲ ಏನಾದ್ರು ತೊಂದರೆ ಆಗ್ತಿರೋ ತೊಂದರೆ ನಿವಾರಣೆ ಆಗಬೇಕು, ಏನಾದರೂ ಅಂದ್ಕೊಂಡು ಆ ಬಿಲ್ಪತ್ರನ 3 ಸಲ ನೀರಲ್ಲಿ ಮುಳುಗಿಸಿ ಬಿಡಬೇಕಾಗುತ್ತೆ. ಬಿಟ್ಟಾದಮೇಲೆ ಅದು ಬಿಲ್ಪತ್ರೆ ಕೆಳಗಡೆ ಹೋಗುತ್ತೆ. ನಾನು ಹಾಕಿದ ಬಿಲ್ಪತ್ರೆ ಹೋಗಿ ಶಿವನ ಪಾದದ ಹತ್ರ ಬಿದ್ದಿತ್ತು. ಅದೇ ಬಿಲ್ಪತ್ರೆ ಫುಲ್ಲು ಕೆಳಗಡೆ ಹೊರಟೋಗ್ಬಿಡುತ್ತೆ. ಅದು ತೇಲೋದೇ ಇಲ್ಲ, ಫುಲ್ ಕೆಳಗಡೆ ಹೋಗ್ಬಿಡುತ್ತೆ. ಕೆಲವೊಬ್ರದ್ದು ಅಲ್ಲೇ ಇರುತ್ತೆ, ಒಳಗಡೆ ಹೋಗೋದೇ ಇಲ್ಲ, ಅಲ್ಲೇ ಇರುತ್ತೆ. ನೋಡ್ತಾ ಇರೋ ನಂದು ಕೆಳಗಡೆ ಹೋಗ್ತಾ ಇದೆ, ಕಾಣಿಸ್ತಾ ಇದೆಯಾ? ನಂದು ಹೋಗಿ ಶಿವನ ಇದ್ರ ಹತ್ರ ಪಾದದ ಹತ್ರ ಹೋಗಿ ಬೀಳುತ್ತೆ ನೋಡಿ. ಪಾದದ ಹತ್ರ ಬಿದ್ದಿರುತ್ತೆ. ಕೆಲವೊಬ್ರದ್ದು ಮುಳುಗೋದೇ ಇಲ್ಲ, ಮೇಲೆ ನೀವು ಎಷ್ಟೇ ಹಾಕಿದ್ರೂ ಮೇಲೆ ತೆರ್ತಾ ಇರುತ್ತೆ. ಇನ್ನು ಕೆಲವ್ರದ್ದೆಲ್ಲ ನೋಡಿ ಇಲ್ಲಿ ಒಳಗಡೆ ಹೋಗಿ ಬಿದ್ದಿದೆ. ನೀವೇನು ಮನಸ್ಸಲ್ಲಿ ಅಂದ್ಕೊಂಡು ಅದನ್ನು ಹಾಕ್ತೀರಾ, ಆವಾಗ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಆದಮೇಲೆ ಅದು ಕೆಳಗಡೆ ಹೋಗುತ್ತೆ. ಕೆಳಗಡೆ ಹೋಗಿ ನಂದು ಶಿವನ ಪಾದದ ಹತ್ರ ಹೋಗಿ ಮೇಲೆ ಕೂತ್ಕೊಂತು.
ಒಂದು ಸ್ವಲ್ಪ ಹೊತ್ತಾಯಿತು, ಒಂದು 10-20 ಒಂದು 5-10 ನಿಮಿಷಕ್ಕೆಲ್ಲ ಮೇಲೆ ಬಂತು ಅನಿಸುತ್ತೆ. ನಾನು ಒಂದು 5-10 ನಿಮಿಷ ಅಷ್ಟೇ ಟೈಮ್ ತೊಗೊಂಡಿದ್ದು. ಇನ್ನು ಕೆಲವರು ತುಂಬ ಹೊತ್ತಿಂದ ಹಾಕಿ ವೆಯ್ಟ್ ಮಾಡ್ತಾಯಿದ್ರು ನೋಡಿರಿ. ಶಿವನ ಎಲ್ಲ ಕಾಯಿನ್ಸ್ ಎಲ್ಲ ಹಾಕಿದ್ದಾರೆ, ಕೆಲವರು ಬಿಲ್ಪತ್ರ ಹಾಕಿದ್ದಾರೆ, ಮೇಲೆ ಬಂದಿಲ್ಲ. ಇನ್ನು ಕೆಲವರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ರು. ಎಷ್ಟೋ ಜನಕ್ಕೆ ಬರಲೇ ಇಲ್ಲ, ಕಾದು ಹೋಗ್ಬಿಟ್ರು. ಅವ್ರು ಏನು ಅಂದ್ಕೊಂಡು ಹಾಕಿದಾರೋ ಅದು ಅವ್ರಿಗೆ ಗೊತ್ತಿರುತ್ತೆ ಪಾಪ. ನಾನು ಹಾಕಿ ಒಂದು 5-10 ನಿಮಿಷ ಅಷ್ಟರಲ್ಲಿ ಅವ್ರು ಮಾತಾಡ್ಸ್ಕೊಂಡು ಬರೋ ಅಷ್ಟರಲ್ಲಿ ಬರ್ತಾಯಿದೆ ಅಂತ ಕೂತ್ಕೊಂಡ್ರು. ಬರ್ತಾ ಇದೆಯಂತೆ, ಇರಪ್ಪ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಹೋದ್ವಿ. ಇಲ್ಲಿ ಕಾಣಿಸುತ್ತೆ ನೋಡಿ ಈಗ ನಂದು ಬಿಲ್ಪತ್ರೆ ಶಿವನ ಹತ್ರ ಇರೋದು. ಶಿವನ ಕಾಣಿಸ್ತಾ ಈ ಕಡೆ ಇದೆ, ಅದು ನಮ್ಮ ಸಿಸ್ಟರ್ ಹಾಕಿರೋದು. ಈ ಕಡೆ ಶಿವನ ಕಾಣಿಸ್ತೆ ನೋಡಿ ಅದು. ನಾನು ಒಟ್ಟು ಒಂದು 2 ಏನೋ ಬಿಟ್ಟಿದ್ದು, ಒಂದು ಪ್ರಾಬ್ಲಮ್ಸ್ ಇತ್ತು, ಒಂದು ಒಳ್ಳೆಯದಕ್ಕೆ ಕೇಳ್ಕೊಬೇಕಾಗಿತ್ತು. 2 ಬಿಟ್ಟಿದೆ. ಅದರಲ್ಲಿ ಒಂದು ಫಸ್ಟ್ ಕೇಳ್ಕೊಂಡಿದ್ದು. ನಾನು ಕೇಳ್ಕೊಂಡ್ರೆ ಇನ್ನೇನು ಕೇಳ್ಕೊಳಕ್ಕೆ ಸಾಧ್ಯ, ಯೂಟ್ಯೂಬ್ದೇ ಕೇಳ್ಕೊಳಕ್ಕೆ ಸಾಧ್ಯ. ಹಾಕಿದ ತಕ್ಷಣ ಒಂದು 10 ನಿಮಿಷಕ್ಕೆ ಮೇಲೆ ಬಂತು. ಅದಾಗದೆ ಶಿವನ್ ನೋಡಿ ಅಲ್ಲಿ ಬಿದ್ದಿತ್ತು, ಅಲ್ಲಿಂದ ಈಗ ಮೇಲೆ ಬರುತ್ತೆ. ನಿಮ್ಗೆ ಇಲ್ಲಿ ಅಡ್ಡ ಇದೆ, ಇದು ಸ್ವಲ್ಪ ಇದಾದರೆ ಕಾಣಿಸುತ್ತೆ ನೀಟಾಗಿ. ನಾನು ಕೂತ್ಕೊಂಡು ನೋಡ್ತಾ ಇದ್ದೀನಿ ನೋಡಿ, ಎಷ್ಟು ಜನ ಕಾಯ್ತಾಯಿದ್ರು ಗೊತ್ತಾ, ಅದು ಬರಲಿ ಅಂತ. ನೋಡಿ ನಂದು ಇಲ್ಲಿ ಮೂವ್ ಆಗ್ತಾಯಿದೆ ಶಿವನ ಇದ್ರ ಹತ್ರ ಹೋಗಿ ಅಲ್ಲಿತ್ತು, ಅಲ್ಲಿಂದ ಇಲ್ಲಿ ಬಂದು ನಿಂತ್ಕೊಂತು. ಇದಾದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಮೇಲಕ್ಕೆ ಬರುತ್ತೆ. ಅದು ಈ ಕಡೆ 2 ಇದೆ, ಅದು ನಂದೊಂದು ನನ್ನ ಹಸ್ಬೆಂಡ್ ಒಂದು ಬಂತು ಮೇಲಕ್ಕೆ. ಅವ್ರು ಹಾಕಿದ್ದು ಒಂದು 10 ನಿಮಿಷ ಆದಮೇಲೆ ಬಂತು, ನಂದು 10 ನಿಮಿಷ, ಒಂದು 5-10 ನಿಮಿಷದಲ್ಲಿ ಬರ್ತಾಯಿದೆ ನೋಡಿ. ಅದೇ ನಾನು ಎತ್ಕೊತೀನಿ ಕೂಡ ಅದನ್ನು. ನಿಮ್ಮ ಕೆಲಸ ಆಗುತ್ತೆ, ಒಳ್ಳೆಯದಾಗುತ್ತೆ, ಬೇಗ ಆಗುತ್ತೆ ಅಂದರೆ ಹಾಕಿದ ತಕ್ಷಣ ಕೆಳಗಡೆ ಹೋಗಿ ಮೇಲಿಗೆ ಬರುತ್ತಂತೆ. ಸ್ವಲ್ಪ ನಿಧಾನ ಆಗುತ್ತೆ ಅಂದರೆ ಒಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಮೇಲೆ ಬರುತ್ತಂತೆ. ಅದನ್ನು ಅಲ್ಲೇವರೇ ಹೇಳಿದ್ರು. ಸೊ ನನಗಂತೂ ಅದು ತುಂಬ ನಂಬಿಕೆ ಇಡ್ಬೋದು, ತುಂಬ ನಂಬಿಕೆ ಇಟ್ಟು ಹೋಗಿದ್ದಕ್ಕೂ ಸಾರ್ಥಕ ಆಯಿತು ನನಗೆ ದೇವಸ್ಥಾನಕ್ಕೆ ಅಂತ ಅನ್ನಿಸ್ತು. ನಾನು ಅಂದ್ಕೊಂಡಿದ್ದು ಒಳ್ಳೆಯದಾಯಿತು. ನಾನು ಅಲ್ಲಿಂದ ಬಂದಮೇಲೂ ಕೆಲವೊಂದು ರಿಸಲ್ಟು ಕೂಡ ಬಂತು. ನನಗೆ ತುಂಬಾ ಖುಷಿ ಆಯಿತು. ಸೊ ಯಾರೆಲ್ಲ ಗುಳುಗಿಳಿ ಶಂಕರ ದೇವಸ್ಥಾನ ನೋಡಿಲ್ಲ, ಪ್ಲೀಸ್ ಹೋಗಿ ದೇವಸ್ಥಾನ ನೋಡ್ಕೊಂಬನ್ನಿ. ಮತ್ತು ಅವ್ರು ಹೇಳ್ತಾಯಿದ್ರು ಇದೇ ಶಿವರಾತ್ರಿಗೆ ಜಾತ್ರೆ ನಡೆಯುತ್ತೆ, ಫ್ರೀ ಇದ್ದರೆ ಬನ್ನಿ ಅಂತ ನಮಗೂ ಹೇಳಿದರು. ಸೊ ನೀವು ಫ್ರೀ ಇದ್ದರೆ ದಯವಿಟ್ಟು ಶಿವರಾತ್ರಿಗೆ ವಿಸಿಟ್ ಮಾಡಿ, ದೇವಸ್ಥಾನನ ಕಣ್ತುಂಬ್ಕೊಳ್ಳಿ, ದೇವ್ರ ಧ್ಯಾನದಲ್ಲಿ ಮುಳುಗಿ. ಅಷ್ಟೇ ಅಲ್ಲದೆ ದೇವರ ಮೇಲ್ಭಾಗದಲ್ಲಿ ಒಂದು ಗುಹೆ ಇದೆ, ಆ ಗುಹೆಯಲ್ಲಿ ಹೋಗಿ ನೀವು ಧ್ಯಾನ ಮಾಡಿದ್ರೆ ನೀವು ಅಂದ್ಕೊಂಡಿದ್ದು ಸಿದ್ಧಿಯಾಗುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ. ಅಲ್ಲಿ ಭೃಂಗ ವಂಶಸ್ಥರು ತಪಸ್ ಮಾಡ್ತಿದ್ರು ಅಂತಲೂ ಪ್ರತೀಕ ಇದೆ. ಮತ್ತು ಶಿವನ ಮೇಲೆ ನೀರು ಹಾಕೋದು ಒಂದು ನನ್ನ ಕಾಶಿಲಿ ಹಾಕ್ತಾರೆ ಅಂತ ಕೇಳಿದ್ದೆ. ಅದಾದಮೇಲೆ ಇಲ್ಲೂ ಹಾಕ್ತಾರಂತೆ. ಈ ಶಿವಲಿಂಗನ ಯಾರೋ ಕಾಶಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋಗಿದ್ದಾರೆ. ಅದಕ್ಕೆ ಬಂದ ಭಕ್ತಾದಿಗಳ ಕಡೆಯಿಂದ ನೀರು ಹಾಕಿಸಿ ಪೂಜೆ ಮಾಡ್ತಾರೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಟೇಕ್ ಕೇರ್. ನಗ್ತಾ ಇರಿ, ನಗಿಸ್ತಾ ಇರಿ. ಟೇಕ್ ಕೇರ್. ಬಾಯ್.